ಆರ್ಎಸ್ಎಸ್ ಎದುರು ಹಾಕೊಂಡು ಭಸ್ಮ ಆಗ್ತಾರೆ. ಇದು ಕಾಂಗ್ರೆಸ್ ಅಂತ್ಯದ ಆರಂಭ ಅಂತ ಹೇಳಿ ಸಂಸದರಾದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ. ಸಿದ್ದರಾಮಯ್ಯ ಅಂಡ್ ಕಂಪನಿ ಹಿಂದೂ ಸಮಾಜವನ್ನ ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಬಿಗಿಯನ್ನ ಕಳೆದುಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ, ಆರ್ಥಿಕತೆ ಕುಸಿದಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಹೇಳಿ ಅವರು ಹೇಳಿದ್ರು. ಖರ್ಗೆ ತಮ್ಮ ಇಲಾಖೆ ಬಗ್ಗೆ ಕಾಳಜಿ ವಹಿಸೋದನ್ನ ಬಿಟ್ಟು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ನಿಷೇಧದ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಸಿದ್ದರಾಮಯ್ಯ ಏನು ಕ್ರಮವನ್ನ ಕೈಗೊಂಡಿದ್ದಾರೆ? ಜಗದೀಶ್ ಶೆಟ್ಟರ್ ಸಿಎಂ ಇದ್ದಾಗ ಮಾಡಿದಂಥ ಆದೇಶವನ್ನ ಮುಂದುವರಿಸಿದ್ದೇವೆ ಅಂತ ಹೇಳಿದ್ದಾರೆ. ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣ ಕೊಟ್ಟ ಪತ್ರ ಅದು. ಇದು ಬ್ಯಾನ್ ಅಲ್ಲ, ಸೂಚನೆ ನೀಡಿದ್ದು. ಆರ್ಎಸ್ಎಸ್ ನಿಷೇಧದ ಬಗ್ಗೆ ಏನಾದರೂ ಇದೆಯಾ? ಇವರು ಮೂರ್ಖರಾಗಿದ್ದಾರೆ. ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸುಮ್ಮನೆ ಅಪಪ್ರಚಾರ ಮಾಡೋದು. ಆರ್ಡರ್ ಮಾಡದೆಯೇ ಲಿಂಗಸನೂರಿನಲ್ಲಿ ಪಿಡಿಒ ಸಸ್ಪೆಂಡ್ ಮಾಡಿದ್ದಾರೆ. ಕಾನೂನು ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಜ್ಞಾನನೇ ಇಲ್ಲ. ಕೇಂದ್ರ ಸರ್ಕಾರ 2024ರಲ್ಲಿ ಆರ್ಎಸ್ಎಸ್ ನಲ್ಲಿ ಭಾಗಿಯಾಗಬಾರದು ಎಂಬುದನ್ನ ನಿಷೇಧವನ್ನ ಹಿಂಪಡೆದಿದ್ದಾರೆ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಕೋಟೆ ಚಾಮರಾಜಪೇಟೆ ಆ ಶಾಲೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಈ ಶಾಲೆಯ ಮೈದಾನದಲ್ಲಿ ನಡೆಸುವ ಬಗ್ಗೆ ಅನುಮತಿ ಕೇಳಿರ್ತಾರೆ. ಅದಕ್ಕೆ ಇವರು ಉತ್ತರ ಈ ಕುರಿತು ಪರಿಶೀಲಿಸಲಾಗಿ ಶಾಲಾ ಆವರಣವು ಶಾಲೆಯಲ್ಲಿ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆ ಮತ್ತು ಆಟೋಟ ಕಾರ್ಯಕ್ರಮಗಳು, ಶಾರೀರಿಕ ಶಿಕ್ಷಣ ಹಾಗೂ ವ್ಯಾಯಾಮ ಮತ್ತಿತರ ಶೈಕ್ಷಣಿಕ ಚಟುವಟಿಕೆ ಮಾತ್ರ ಸದ್ವಿನಿಯೋಗ ಆಗಬೇಕು. ಆದ್ದರಿಂದ ಶಾಲಾ ಮೈದಾನ ಆವರಣವನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಉದ್ದೇಶಗಳಿಗೆ ಬಳಸಬಾರದು, ಅನುಮತಿ ನೀಡಬಾರದು ಅಂತ ಸೂಚನೆ. ಇದು ಸೂಚನೆ. ಇಟ್ ಇಸ್ ನಾಟ್ ಬ್ಯಾನ್. ಕೊಡಬೇಡ್ರಿಪ್ಪ ಅಂತ ಪರ್ಮಿಷನ್ ಕೊಡಬೇಡ್ರಿ ಅಂತ ಹೇಳಿದ್ದು ಯಾವುದೋ ಒಂದು ಸಂಸ್ಥೆ ಕೇಳಿದಾಗ ಎಂಟೈರ್ ಇಟ್ ಇಸ್ ನಾಟ್ ಜನರಲ್. ಇದು ಅದರಲ್ಲಿ ಏನಾದ್ರು RSS ಹೆಸರಿದೆ ಈ ಸರ್ಕ್ಯುಲರ್ನಲ್ಲಿ. RSS ಇಂದ ಅವ್ರು ಏನಾದ್ರು ಚಟುವಟಿಕೆ ಮನವಿ ಕೊಟ್ಟಿದ್ರು, ಅದನ್ನು ಕೊಡಬಾರ್ದು, ನಿಷೇಧ ಮಾಡಿದ್ದೀವಿ, RSS ಕಾರ್ಯಕ್ರಮ ನಿಷೇಧ ಮಾಡಿದ್ವಿ, ಏನಾರು ಐತೆ ಇದ್ರಾಗ? ಇಲ್ಲ. ಇವತ್ತು ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ದು ಇಲ್ಲೇನು ಹೇಳ್ತೀರಿ? ಇಲ್ಲಿ ಸ್ಪೆಸಿಫಿಕ್ ಆಗಿ ಜನ ಸಮುದಾಯದಲ್ಲಿ ದ್ವೇಷ ಬಿತ್ತು, ವಿಭಜಕ ಶಕ್ತಿ ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ, ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನು ಸಂವಿಧಾನವು ನಮಗೆ ಕೊಟ್ಟಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನ ಇದು ಎಲ್ಲೈತಪ್ಪ? ಇದ್ರಾಗ ಸಾರ್ವಜನಿಕ ಸರ್ಕಾರಿ ಮೈದಾನ ಎಲ್ಲೈತಿದ್ರಾಗ ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದಲ್ಲಿ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕವಾಗಿ ಆಲೋಚನೆ ತುಂಬಲಾಗುತ್ತದೆ. ಪೊಲೀಸ್ ಅನುಮತಿ ಪಡೆಯದೆ ದೊಂಡೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮುಖಾಂತರ ಮುಗ್ಧ ಮಕ್ಕಳು ಹಾಗೂ ಯುವಜನ ಮನಸ್ಸಿನ ದುಷ್ಪರಿಣಾಮ ನಾಡಿನ ಮಕ್ಕಳು. ಹೀಗಾಗಿ ಅವ್ರೇನಂತಾರೆ, ಅದರ ಸಲುವಾಗಿ ಈ ಮೈದಾನಗಳು ಉದ್ಯಾನ ಇದ್ರಾಗ ಎಲ್ಲೈತಿ? ಉದ್ಯಾನ ಮೈದಾನ ಎಲ್ಲೈತಿ? ಮುಜರಾಯಿ ಇಲಾಖೆ ದೇವಸ್ಥಾನ ಎಲ್ಲೈತಿ ಇದ್ರಾಗ? ಈ ಸರ್ಕ್ಯುಲರ್ದಾಗ ಪುರಾತತ್ವ ಇಲಾಖೆ ಸ್ಥಳ ಇದರಲ್ಲಿ ಎಲ್ಲೈತಿ? ಈ ಸರ್ಕ್ಯುಲರ್ದಾಗ ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSS ಸಂಘಟನೆಯು ಶಾಖೆ, ಸಾಂಘಿಕ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳನ್ನು ನಿಷೇಧ ಹೇರಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಇದಕ್ಕೆ ಡಿಫರೆನ್ಸ್ ಇಷ್ಟ ಇದೆ. ಸುಮ್ಮನೆ ಹಗಲೇ 2013 ರೆಫರ್ ಮಾಡ್ತಾರೆ ಇವರು. ಮೂರ್ಖರಿದ್ದಾರೆ ಇವರು. ಅಂದರೆ ಈ ರೀತಿ ತಪ್ಪು ಮಾಹಿತಿಯನ್ನು ಸಾರ್ವಜನಿಕ ಕೊಡುವಂಥ ಕೆಲಸ ಆಯ್ತ್ರಿಪ್ಪ, ಅದು ಬಿಟ್ಬಿಡ್ರಿ. ಈಗ ಈ ಲೆಟರ್ ಯಾವಾಗ ಬರ್ತಾರೆ? ಲೆಟರು ಅಕ್ಟೋಬರ್ 4. ಇವತ್ತು ಎಷ್ಟು? ಅಕ್ಟೋಬರ್ 20. ಇಲ್ಲಿವರೆಗೆ ಏನು ನಿರ್ಧಾರ ಕೈಗೊಂಡ್ರಿ? ಈ ಲೆಟರ್ ಬಗ್ಗೆ ಪ್ರಿಯಾಂಕ ಖರ್ಗೆ ಅವ್ರದ್ದು RSS ಬಗ್ಗೆ ಏನು ನಿರ್ಧಾರ ಕೈಗೊಂಡ್ರಿ? ಏನಿಲ್ಲ. ಸುಮ್ಮನೆ ಬೆಳಗಿನ ಸಾಯಂಕಾಲ ಅಪಪ್ರಚಾರ, ಬೆಳಗಿನ ಸಾಯಂಕಾಲ. ಮತ್ತು ಅವತ್ತು ನಾನು ಅದು ನಿರ್ಧಾರ ತೆಗೆದುಕೊಂಡು ನಮ್ಮ ಕ್ಯಾಬಿನೆಟ್ ನಿರ್ಧಾರ ಅಲ್ಲ. ಈ ರೀತಿ ಸುಮ್ಮನೆ ಜನರಿಗೆ ಮೋಸ ಮಾಡುವಂಥದ್ದು. ಇದರ ಬಗ್ಗೆ ನಾವೊಂದೇ ಹೇಳ್ತೀನಿ ಸಿದ್ದರಾಮಯ್ಯ, ಪ್ರಿಯಾಂಕ ಖರ್ಗೆ ಅವರಿಗೆ, ನಿಮ್ಮ ಮೊದಲೇ ಪತ್ರದ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು? ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತ ತಿಳಿಸುವ ಸುತ್ತೋಲೆಯನ್ನು ಹೊರಡಿಸಲು ನಾನು ಹೇಳ್ತೀನಿ. ಸುತ್ತೋಲೆ ಹೊರಡಿಸಿದ್ರು ಇದ್ರಾಗ. ಇದು ಯಾವುದು? 13/10/2025. ಇದ್ರ ಬಗ್ಗೆ ಏನಾದರೂ ಸರ್ಕಲ್ ಹೊರಡಿಸಿದ್ರು? ಇನ್ನೂ ಸುತ್ತೋಲೆ ಹೊರಡಿಸ್ಬೇಕಂತ ಹೇಳ್ತಾರೆ, ಆರ್ಡರ್ ಮಾಡ್ಬೇಕಂತ ಹೇಳ್ತಾರೆ. ಆರ್ಡರ್ ಮಾಡಲಾರ್ದೇ ಇವತ್ತು ಅಲ್ಲಿ ಲಿಂಗಸೂರದ PDOನ ನೀವು ಸಸ್ಪೆಂಡ್ ಮಾಡ್ತೀರಲ್ಲ, ಇದು ಎಂತ ಲಾಜಿಕ್ ಇದು? ಇನ್ನೂ ಇಲ್ಲಿ ಸುತ್ತೋಲೆ ಹೊರಡಿಸಿ ನಿಷೇಧ ಮಾಡ್ಬೇಕಂತ ಹೇಳ್ತೀರಿ.
ಸರ್ಕಾರಿ ನೌಕರದಾರರು ಭಾಗವಹಿಸಬೇಕು, ಅದ್ರ ಬಗ್ಗೆ ಆರ್ಡರ್ ಮಾಡ್ರಿ ಅಂತ ಹೇಳ್ತೀರಿ. ಇನ್ನೂ ಆರ್ಡರ್ ಇಶ್ಯೂ ಮಾಡಲಾರ್ದೇ ಇವತ್ತು ಲಿಂಗಸೂರದಲ್ಲಿ ಒಬ್ಬ ಪಿ ಡಿ ಒ ರೂಟ್ ಮಾರ್ಚ್ದಲ್ಲಿ ಭಾಗವಹಿಸಿದಂಥ ನೆಪದ ಮೇಲೆ ಇವತ್ತು ಅವ್ನು ಸಸ್ಪೆಂಡ್ ಮಾಡ್ತಿರಲ್ಲ, ಇದು ಕಾನೂನು ಬಾಹಿರ ಅನ್ನಿಸ್ತದೋ ಇಲ್ಲ ನಿಮಗೆ? ನಿಮಗೇನ ಒಂದಿಷ್ಟು ಕಾನೂನು ಜ್ಞಾನ ಇದೆಯಲ್ಲೋ? ಸಿದ್ದರಾಮಯ್ಯ ಹೇಳ್ತಾರೆ ನಾನು ಅಡ್ವೊಕೇಟ್ ಇದ್ದೀನಿ, ನೀವು ಅಡ್ವೊಕೇಟ್ ಬೆಂಕಿ ಹಚ್ಚಿರಿ, ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ನಿಮಗೆ. ಇದಿಲ್ಲದೇ ಪಿ ಡಿ ಒನ ಸಸ್ಪೆಂಡ್ ಮಾಡ್ತೀರಿ, ಇಮಿಡಿಯೇಟ್ಲಿ ಅದು ವಿಡ್ರಾ ಮಾಡಿ ಸಸ್ಪೆನ್ಷನ್ ನಾ ಹೇಳುವಂಥದ್ದು. ಮತ್ತು ಇನ್ನೊಂದು ನಿಮಗೆ ಅರ್ಥ ಆಗೋಲ್ದು, ಈ ರೀತಿ ಪ್ರಿಯಾಂಕಾ ಖರ್ಗೆ ಅವ್ರ ಮಾತು ಕೇಳಿಕೊಂಡು ನಿಮ್ಮ ದಾರಿ ತಪ್ಪಿಸಾಕತ್ತಾರೆ, ಸಿದ್ದರಾಮಯ್ಯ ದಾರಿ ತಪ್ಪಿಸಾಕತ್ತಾರ. ಇಡೀ ಕರ್ನಾಟಕನೇ ದಾರಿ ತಪ್ಪಿಸುವಂಥ ಕೆಲಸ ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇದ್ದಾರೆ. ನಿಮಗೇನು ಕೇಂದ್ರ ಸರ್ಕಾರದ ಸುತ್ತೋಲೆ, ಕೇಂದ್ರ ಸರ್ಕಾರದ ಆದೇಶ ನಿಮ್ಮ ನಾಲೆಜ್ ಐತಲ್ಲ, ನೀವು ಅಟ್ಲೀಸ್ಟ್ ನಿಮ್ಮ IAS ಅಧಿಕಾರಿಗಳನ್ನ ಚೀಫ್ ಸೆಕ್ರೆಟರಿ ಕೇಳ್ರಿ, ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ರಿ. ನೋಡ್ರಿ, ಹಿಂದೆ 1966 ಅವತ್ತು ಜವಾಹರ್ಲಾಲ್ ನೆಹರು ಅವರು ಏನು ಪ್ರಧಾನಮಂತ್ರಿ ಇದ್ದರು, ಆ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ನೀವು ಗುಲ್ಬರ್ಗದಲ್ಲಿ ಅಲ್ಲೇ ರೂಟ್ ಮಾರ್ಚ್ ಮಾಡಲಿಕ್ಕೂ ಹಿಂದೇಟ್ ಮಾಡಿಸಿದ್ರಿ. ಇಷ್ಟೆಲ್ಲ ಆದಮೇಲೂ ಸಹಿತ ನಿಮ್ಮ ಕ್ಯಾಬಿನೆಟ್ ಒಂದು ಡಿಸಿಷನ್ ತೊಗೊಳಕ್ಕಾಗಿಲ್ಲ, ನಿಮ್ಮ ಗಟ್ಸ್ ಆಗಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಲಿಕ್ಕೆ ಮತ್ತು RSS ಚಟುವಟಿಕೆ ಭಾಗವಹಿಸಲಿಕ್ಕೆ ಇನ್ನೂವರೆಗೆ ಒಂದು ನಿರ್ಧಾರ ಮಾಡಿಲ್ಲ. ನಿಮಗೆ ಸುಮ್ಮನೆ ಯಾವುದಾದ್ರು ಸಬೂಬ್ ಹೇಳ್ಕೊಂತ ಈ ರೀತಿ ನಿಮಗೆ ನಿಜವಾಗಿ ಗಟ್ಸ್ ಇದ್ರೆ ಒಂದು RSS ಹೆಸರು ಹಾಕಿ ಒಂದು ಆರ್ಡರ್ ಮಾಡಿರಲಿಲ್ಲ. ಯಾಕೆ ನಿಮ್ಗೆ ಗುರ್ತೈತಿ, ನಿಮ್ಮ ಲಾ ಡಿಪಾರ್ಟ್ಮೆಂಟ್ ಹೇಳ್ತಾರೆ ನಿಮಗೆ ಇವು ಯಾವ ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ಅದನ್ನೇನೂ ಮಾಡಲಾರ್ದೇ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಇವತ್ತು ಸಂಘ ಪರಿವಾರದಿಂದ ಸಂಘದ ವಿರುದ್ಧ ಈ ರೀತಿ ಇವತ್ತು ಸಂಘ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಇಡೀ ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಬೆಳೀತಾ ಇದೆ. ಹೀಗಾಗಿ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅಷ್ಟೇ ಅಲ್ಲ, ಸಂಘ ಪರಿವಾರದ ಕಾರ್ಯಕ್ರಮಗಳು ರಾಷ್ಟ್ರೀಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷದ ಹಿಂದೆ ಮಜ್ದೂರ್ ಸಂಘ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ, ಇನ್ನೂ ಹಲವಾರು ಶಿಕ್ಷಣ ಸಂಸ್ಥೆಗಳು. ಮಧ್ಯಪ್ರದೇಶದಲ್ಲಿ ಹೋಗಿ ನೋಡಿದ್ರೆ ನೀವು ಅಲ್ಲಿ ಟ್ರೈಬಲ್ ಏರಿಯಾದಲ್ಲಿ ಸದ್ಯಕ್ಕೆ ಸಣ್ಣ ಸ್ಕೂಲ್ಗಳನ್ನು ಮಾಡಿದ್ದಾರೆ. ಲಕ್ಷಾಂತರ ಜನ ಓದ್ತಾರೆ, ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ಸಂಸ್ಥೆಗೆ ಒಂದು ರೀತಿ ಅಪಮಾನ ಮಾಡುವಂಥ ಕೆಲಸ ಮಾಡ್ತಿರಲ್ಲ. ಇವತ್ತು ಸಂಘವನ್ನು ಕ್ರಿಟಿಸೈಸ್ ಮಾಡುವಂಥ ಮತ್ತು ಸಂಘವನ್ನು ಏನು ಎದುರು ಹಾಕ್ಕೊಂಡಿದ್ರಲ್ಲ, ಬಹುಶಃ ನನಗನ್ನಿಸೋ ಮಟ್ಟಿಗೆ ನೀವು ಸುಟ್ಟು ಭಸ್ಮ ಆಗ್ತೀರಿ. ಮತ್ತು ನಾನು ಹೇಳ್ತೀನಿ, ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೂ ನಿಮಗೆ ಬುದ್ಧಿ ಬರಲಿಲ್ಲ ಅಂದರೆ ಜನ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾರೆ. ನೋಡ್ರಿ, ಅಲ್ಲಿ ಬಿಹಾರದ ಇಲೆಕ್ಷನ್ ಸಲುವಾಗಿ ಅವತ್ತೇನು ಡಿನ್ನರ್ ಮೀಟಿಂಗ್ ಕರೆದ್ರು ಮುಖ್ಯಮಂತ್ರಿಗಳು. ಆ ಡಿನ್ನರ್ ಮೀಟಿಂಗ್ ಕರೆದಿದ್ದೆ ಅದಕ್ಕೆ ಮತ್ತು ಅದರಲ್ಲಿ ಪತ್ರಿಕೆಯಲ್ಲಿ ಬಂದರು, ನಿಮ್ಮ ಪತ್ರಿಕೆಯಲ್ಲಿ ಒಬ್ಬೊಬ್ಬ ಮಂತ್ರಿಗಳು ಸಪ್ರೇಟ್ ಕರೆದು ಮಾತಾಡಿದ್ದಾರೆ. ಅಂದ್ರೆ ಅವ್ರ ಇಲಾಖೆ, ಅವ್ರದ್ದು ಸ್ಟ್ರೆಂತ್ ಎಷ್ಟು, ಅವ್ರ ಕೆಪಾಸಿಟಿ ಎಷ್ಟು ಅಂತ ನೋಡಿಕೊಂಡು ಒಂದೊಂದು ಫಿಕ್ಸ್ ಮಾಡಿದ್ದಾರೆ. ನೀವು ಇಷ್ಟು ಹಣ ಕೊಡಬೇಕು, ನಿಮ್ಮ ಇಲಾಖೆಯಿಂದ ಇಷ್ಟು ಹಣ ಕೊಡಬೇಕು, ಅಲ್ಲೇ ಬಿಹಾರಕ್ಕೆ ಇಲೆಕ್ಷನ್ ರೊಕ್ಕ ಕಳಿಸ್ಬೇಕು. ಇದೆಲ್ಲ ಮಾತುಕತೆಯಾಗಿ ಇವತ್ತು ಬಿಹಾರಕ್ಕೆ ಹಣ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಸೋರ್ಸ್ಫುಲ್ ಇರುವಂಥ ರಾಜ್ಯ ಕಾಂಗ್ರೆಸ್ಗೆ ಅಂದರೆ ಕರ್ನಾಟಕ. ATM ಹೈಕಮಾಂಡಿಗೆ ಇವತ್ತು ಯಾವುದಾದ್ರೂ ATM ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಬಿಹಾರದ ಹಣ ಅಲ್ಲಿ ಕಳಿಸ್ಲಿಕ್ಕೆ ಅದಕ್ಕೆ ಕರಪ್ಷನ್ ಯಾಕೆ ರ್ಯಾಂಪಿಟ್ ಆಗಿದೆ, ಕಮಿಷನ್ ಯಾಕೆ ಜಾಸ್ತಿ ಆಗಿದೆ. ಅವ್ರು ಕೇಳಿದ್ರೆ ಅಪ್ರಶಾಂತ ಹೋಗಿ ಕೇಳಿದ್ರೆ ಹೇಳ್ತಾರೆ ಅವರು, ಬಿಹಾರಿಗೆ ರೊಕ್ಕ ಕಳಿಸ್ಬೇಕು ನಾವು, ಅದಕ್ಕೆ ಜಾಸ್ತಿ ಆಗಿದೆ. ಎಲ್ಲಿವರೆಗೆ ಅಂದರೆ ಬೆಂಗಳೂರಿನಲ್ಲಿ BDA ಇದೆ, ಕಾರ್ಪೊರೇಷನ್ ಇದೆ, ಬೇರೆ ಬೇರೆ ಸಂಸ್ಥೆಗಳಿದಾವಲ್ಲ, ಬಿಲ್ಡಿಂಗ್ ಪರ್ಮಿಷನ್ ತೊಗೋಬೇಕು, ಅಷ್ಟೇ ಅಲ್ಲ CC ತೊಗೋಬೇಕು, ಅದನ್ನು ಯಾವುದೋ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ತೊಗೋಬೇಕು. ಮತ್ತು ಇನ್ನಿತರ ಯಾವುದೇ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗ್ರಿ ನೀವು BDAದೊಳಗೆ ಅಥವಾ ಕಾರ್ಪೊರೇಷನ್ದಾಗ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟದ ಅವರು. ಇಂಥದಕ್ಕೆ ಬಿಲ್ಡಿಂಗ್ ಪರ್ಮಿಷನ್ಗೆ ಇಷ್ಟು ರೇಟು, ಕಮೆನ್ಷನ್ ಸರ್ಟಿಫಿಕೇಟ್ ಇಷ್ಟು ರೇಟು. ಸರ್ಕಾರಕ್ಕೆ ಏನು ಫೀಸ್ ತುಂಬ್ತೀರಿ ಅದು ಬೇರೆ, ಅದರ ಬಿಟ್ಟು ಈ ರೀತಿಯಂಥ ಒಂದು ಫೀಸ್ ಕರಪ್ಷನ್ ಫೀಸ್ ಫಿಕ್ಸ್ ಮಾಡಲ್ಲ. ಅಷ್ಟು ನೀವು ಕೊಟ್ಟಾಗಲೇ ನಿಮ್ಮ ಸರ್ಟಿಫಿಕೇಟ್ ಕೈಯಾಗಿ ಬರ್ತದೆ. ಅದ್ರಾಗ ಯಾರ್ಯಾರಿಗೆ ಪಾಲಿದೆ ಭಾಳ ಡೀಪಾಗಿ ಹೋಗಿ ಗುರ್ತಾಕತ್ತಿ ಯಾರ್ಯಾರು ಪಾಲಿದೆ ಅನ್ನುವಂಥದ್ದು. ಹೀಗಾಗಿ ಅಲ್ಲಿ ಬೆಂಗಳೂರು ಜನಾಂಕರ ಬೇಜಾರೋಗ್ಯಾರ. ಮತ್ತು ಇನ್ನೊಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ಈ ಒಂದು ಉದಾಹರಣೆ, ಹುಬ್ಳಿ ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು, ಬೆಳಗಾವಿ ಇರ್ಬೋದು, ಇನ್ನಿತರ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿವರೆಗೆ ಮಿನಿಸ್ಟ್ರು ಇಲ್ಲಿ ಇಂಟರ್ವ್ಯೂನ್ ಆಗ್ತಿದ್ದಿಲ್ಲ. ಇವತ್ತೇನು ಲೇಔಟ್ ಅಪ್ರೂವಲ್ ಆಗ್ತದಲ್ಲ, ಲೇಔಟ್ ಅಪ್ರೂವಲ್ ಆಗೋದಕ್ಕೆ ಮೊದಲು ಇಲ್ಲೇ ಜನರಲ್ ಬಾಡಿ ಒಳಗೆ, ನಾನು ಅಲ್ಲಿ ಹೋಗಿದ್ದೇನೆ, ಜನರಲ್ ಬಾಡಿ ಒಳಗೆ ಅಪ್ರೂವಲ್ ಆಗಿತ್ತು. ಅಪ್ರೂವಲ್ ಆಗಿ ಅದಕ್ಕೆ ಇಲ್ಲೇ ಅಧ್ಯಕ್ಷರು ಸಹಿ ಮಾಡಿ, ಕಮಿಷನ್ ಸಹಿ ಮಾಡಿ ನಿಮ್ಗೆ ಲೇಔಟ್ ಕೊಟ್ಬಿಟ್ಟಿದ್ರು. ಈಗ ಹೆಂಗೆ ಮಾಡಿದಂದ್ರೆ ಡೈರೆಕ್ಷನು, ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಆರ್ಡರ್ ಬಂದಿದೆ, ಅದು ಅಧಿಕೃತನೋ ಅನಧಿಕೃತ ಗುರುತಿಲ್ಲ. ಇವತ್ತು ಇಲ್ಲೇನು ಲೇಔಟದ್ದು ಪಾಸ್ ಆಗ್ತಾವಲ್ಲ, ಎಲ್ಲ ಪಾಸ್ ಆಗಿದ್ದು ಮಂತ್ರಿಗಳೇ ಫೈಲ್ ಹೋಗ್ಬೇಕು. ಮಂತ್ರಿಗಳೇ ಫೈಲ್ ಹೋಗಿ
ಅಲ್ಲಿಂದ ಅವರು ಒಪ್ಪಿಗೆ ತೊಗೊಂಡ್ಮೇಲೆ ಅಜೆಂಡಾ ಅಲ್ಲಿ ಹೋಗ್ಬೇಕು. ಅವರು ಒಪ್ಪಿಗೆ ತೊಗೊಂಡ್ಮೇಲೆ ನಿಮಗೆ ಇಲ್ಲಿ ಲೇಔಟ್ ಅಪ್ರೂವಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ರೀತಿ ಪರಿಸ್ಥಿತಿ ಅಂದರೆ ಕರಪ್ಷನ್ ಎಷ್ಟು ರ್ಯಾಂಪಟ್ ಆಗಿದೆ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಪೂರ್ತಿ ಲೂಟಿ ಮಾಡೋಕೆ ನಿಂತಿದ್ದಾರೆ. ಆ ಲೂಟಿ ಮಾಡಿದಾಗ 1% 2% ಬಿಹಾರ ಇಲೆಕ್ಷನ್ ಕಳಿಸ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.